ನವಂಬರ್ 2, 2025ರಂದು ಕೆಸೆಟ್ ಪರೀಕ್ಷೆ ಏನು ನಡೆದಿದೆ, ಅದರಲ್ಲಿದ್ದಂತಹ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡೀಸ್ ಈ ಒಂದು ಪೇಪರ್ನ ಆನ್ಸರ್ನ ನನಗೆ ಗೊತ್ತಿರೋಷ್ಟನ್ನು ನಾನು ಸಾಲ್ವ್ ಮಾಡಿದ್ದೀನಿ. ಬನ್ನಿ ನೋಡೋಣ. ಕ್ವಶನ್ ನಂಬರ್ 1, ವಾಟ್ ಕಮ್ಸ್ ನೆಕ್ಸ್ಟ್ ಇನ್ ದ ಫಾಲೋಯಿಂಗ್ ಸೀರೀಸ್? ಈ ಒಂದು ಪ್ರಶ್ನೆಗೆ ಉತ್ತರ NPQR ಆಪ್ಷನ್ 1. ಅದೇ ರೀತಿಯಲ್ಲಿ ಎರಡನೇ ಕ್ವಶನ್ಗೆ, ಇನ್ ಎ ಸರ್ಟೈನ್ ಲ್ಯಾಂಗ್ವೇಜ್ ಇಫ್ ಕಾಫಿ ಈಸ್ ರಿಟರ್ನ್ ಆ್ಯಸ್ 3156655 ಈ ಥರ ಇದೆ. ಇದಕ್ಕೆ ಟಿ ಅನ್ನೋದನ್ನ ಯಾವ ರೀತಿ ಬರಿತೀವಿ ಅನ್ನೋದಕ್ಕೆ 2051 ಅಂತ ಬರಿತೀವಿ. ಇದಕ್ಕೆ ಆಪ್ಷನ್ 3. ನೆಕ್ಸ್ಟ್ ಮೂರನೇ ಕ್ವಶನ್ನು, ಎ ಕಾರ್ ಕವರ್ ಸರ್ಟೈನ್ ಡಿಸ್ಟೆನ್ಸ್ ಅಟ್ ಸ್ಪೀಡ್ ಆಫ್ 50 km/h ಇನ್ 6 hours ಅಂತ ಇದೆ. ಹಾಗಿದ್ರೆ ಇದು 4 ಅವರ್ನಲ್ಲಿ ರೀಚ್ ಆಗಬೇಕು ಅಂತಂದರೆ ಎಷ್ಟು ಕಿಲೋಮೀಟರ್ ಸ್ಪೀಡ್ನಲ್ಲಿ ಹೋಗಬೇಕು ಅಂತ ಇದೆ. ಇದಕ್ಕೆ ಉತ್ತರ 75 km, ಆಪ್ಷನ್ 4. ನೆಕ್ಸ್ಟ್, ಇಫ್ ಎನ್ ಅಮೌಂಟ್ ಡಬಲ್ ಇಟ್ ಸೆಲ್ಫ್ ಅಟ್ ಕಾಂಪೌಂಡ್ ಇಂಟ್ರೆಸ್ಟ್ ಇನ್ 4 years, ದೆನ್ ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಕರೆಕ್ಟ್? ಇದಕ್ಕೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ 5ನೇ ಪ್ರಶ್ನೆ, ಎ ಲೈಬ್ರರಿ ಈಸ್ ಆನ್ ಆವರೇಜ್ ಆಫ್ 400 visitors ಆನ್ ಸಂಡೇಸ್ ಆ್ಯಂಡ್ 100 visitors on other days. The average number of visitors per day in a month of 30 days beginning with a Saturday is ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 2, 150 ಇದೆಯಲ್ಲ ಅದು. ನೆಕ್ಸ್ಟ್ ಕ್ವಶನ್ 6ನೇ ಪ್ರಶ್ನೆ, ಇಫ್ ಇನ್ ಎ ಸರ್ಟೈನ್ ಕೋಡ್ ಲ್ಯಾಂಗ್ವೇಜ್ THREAT is written as RHTTAE, then how will PEARLY be written in that code? ಇದಕ್ಕೆ ಉತ್ತರ 3ನೇ ಆಪ್ಷನ್ ಇದೆಯಲ್ಲ AEPYLR ಅಂತ, ಅದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 7ನೇ ಪ್ರಶ್ನೆ, ದ ಟ್ರಯಾಂಗಲ್ ಪ್ರೆಸೆಂಟ್ ಡಾಕ್ಟರ್ಸ್ ಆ್ಯಂಡ್ ದ ಸರ್ಕಲ್ ಪ್ರೆಸೆಂಟ್ ಪ್ಲೇಯರ್ಸ್ ಆ್ಯಂಡ್ ದ ರೆಕ್ಟ್ಯಾಂಗುಲರ್ ಪ್ರೆಸೆಂಟ್ ಆರ್ಟಿಸ್ಟ್. ಇದಕ್ಕೆ ಉತ್ತರ ಆಪ್ಷನ್ 1 ಇದೆಯಲ್ಲ ಅದೇ ಉತ್ತರ. ನೆಕ್ಸ್ಟ್, ರೆಫರ್ ಟು ದಿ ಫಾಲೋಯಿಂಗ್ ಇನ್ಫಾರ್ಮೇಷನ್ ಟು ಆನ್ಸರ್ ದ ಕ್ವಶನ್ ದಟ್ ಫಾಲೋಸ್. ಇದಕ್ಕೆ ಉತ್ತರ ಆಪ್ಷನ್ 1, ಡಿ ಸ್ಕೋರ್ ದ ಹೈಯೆಸ್ಟ್. ಎ ಪೊಲೀಸ್ ಮ್ಯಾನ್ ಗೋಸ್ ಟು 20 km ಈಸ್ಟ್ ಆ್ಯಂಡ್ ದೆನ್ ಟರ್ನಿಂಗ್ ಟು ದಿ ಸೌತ್ he goes 30 km and then again turns to his left and goes 10 km. ಈ ಒಂದು ಪ್ರಶ್ನೆಗೆ ಉತ್ತರ ಮೊದಲನೇ ಆಪ್ಷನ್. ನೆಕ್ಸ್ಟ್ 10ನೇ ಪ್ರಶ್ನೆ, ಇಲ್ಲಿ ಕೆಲವೊಂದು ಚಿತ್ರಗಳನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಚಿತ್ರ ಯಾವ್ದು ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು. ಇದಕ್ಕೆ ಆಪ್ಷನ್ ಬಂದು ಡಿ, ಅಂದರೆ 4ನೇದು ಉತ್ತರ ಆಗಿರುತ್ತೆ. 11ನೇ ಪ್ರಶ್ನೆ, ಒಂದು ಪೈ ಚಾರ್ಟ್ ಕೊಟ್ಟು ಪ್ರಾಬ್ಲಮ್ಸ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ 3ನೇದು ಆಪ್ಷನ್ 3, 45:7:87 ಅಂತಿದೆಯಲ್ಲ ಇದು. ನೆಕ್ಸ್ಟ್ 12ನೇ ಪ್ರಶ್ನೆಗೆ ಉತ್ತರ, 12ನೇ ಪ್ರಶ್ನೆ, ದ ಫಾಲೋಯಿಂಗ್ ಟೇಬಲ್ ಗಿವ್ಸ್ ದಿ ನಂಬರ್ ಆಫ್ ಐಟಮ್ಸ್, ಅಂದರೆ 2 ಟೌನ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ, ವಿತ್ ಮಂತ್ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 2, 40% ಅಂತ ಇದೆಯಲ್ಲ ಇದು. ನೆಕ್ಸ್ಟ್ 13ನೇ ಪ್ರಶ್ನೆ, 6 ಸ್ಟೂಡೆಂಟ್ಸ್ ಆರ್ ರ್ಯಾಂಕ್ಡ್ ಇನ್ ದಿ ಇನ್ಕ್ರೀಸಿಂಗ್ ಆರ್ಡರ್ 1 2 3 4 5 6 ಅಂತ ಕೊಟ್ಟಿದ್ದಾರಲ್ಲ, ಈ ಪ್ರಶ್ನೆಗೆ ಉತ್ತರ ಆಪ್ಷನ್ 2, ರ್ಯಾಂಕ್ ಆಫ್ ಈಚ್ ಸ್ಟೂಡೆಂಟ್ಸ್ ರಿಮೈನ್ ಸೇಮ್. ನೆಕ್ಸ್ಟ್ 14ನೇ ಪ್ರಶ್ನೆ, ಸಪೋಸ್ ಎ ಸರ್ವೆ ಹ್ಯಾಸ್ ಬೀನ್ ಕಂಡಕ್ಟೆಡ್ ಆನ್ ಸ್ಯಾಂಪಲ್ ಆಫ್ 500 ಪೇಷಂಟ್ಸ್ ಅಂತ ಕೊಟ್ಟಿದ್ದಾರಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1, 23% ಆ್ಯಂಡ್ 27% ಅಂತ ಇದೆಯಲ್ಲ ಇದು. ನೆಕ್ಸ್ಟ್, ದ ಫಾಲೋಯಿಂಗ್ ಗ್ರಾಫ್ ರೆಪ್ರೆಸೆಂಟ್ ದಿ ನಂಬರ್ ಆಫ್ ಸ್ಟೂಡೆಂಟ್ಸ್, ಇದೊಂದು ಬಾರ್ ಗ್ರಾಫ್ ಕೊಟ್ಟಿದ್ದಾರೆ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4, 60%. ನೆಕ್ಸ್ಟ್ 16ನೇ ಪ್ರಶ್ನೆ ಕೊಟ್ಟಿದ್ದಾರಲ್ಲ, ಇದು ಮ್ಯಾಚ್ ದ ಫಾಲೋಯಿಂಗ್ ರೂಟರ್, ಫೇರ್ವೆಲ್ ಆ್ಯಂಡ್ GUE ಬ್ರೌಸರ್ ಅಂತ ಕೊಟ್ಟಿದ್ದಾರಲ್ಲ, ಇದಕ್ಕೆ ಉತ್ತರ ಆಪ್ಷನ್ 1, 2 4 1 3 ಅಂತಿದೆಯಲ್ಲ ಇದು. ನೆಕ್ಸ್ಟ್ 17ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ
ಅಬೌಟ್ ಸಿ ಸಿ ಆ್ಯಂಡ್ ಬಿ ಸಿ ಸಿ ಅಂತಿದೆಯಲ್ಲ, ಇದಕ್ಕೆ ಉತ್ತರ ಮೂರನೇ ಆಪ್ಷನ್ 2 and 4 ಆರ್ ಟ್ರೂ ಅಂತಿದೆಯಲ್ಲ ಅದು. ನೆಕ್ಸ್ಟ್ 18ನೇ ಪ್ರಶ್ನೆ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ಗಳನ್ನ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 3, ಬೋತ್ ಸ್ಟೇಟ್ಮೆಂಟ್ 1 ಆ್ಯಂಡ್ ಸ್ಟೇಟ್ಮೆಂಟ್ 2 ಆರ್ ಕರೆಕ್ಟ್. ನೆಕ್ಸ್ಟ್ 19ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಬೆಸ್ಟ್ ಯೂಸ್ ಆಫ್ ICT ಇನ್ಫಾರ್ಮೇಷನ್ ಆ್ಯಂಡ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಟು ಇಂಪ್ರೂವ್ ಸ್ಟೂಡೆಂಟ್ಸ್ ಲರ್ನಿಂಗ್. ಇದಕ್ಕೆ ಉತ್ತರ ಆಪ್ಷನ್ 3, ಯೂಸಿಂಗ್ ಲರ್ನಿಂಗ್ ಆ್ಯಪ್ಸ್ ದಟ್ ಹೆಲ್ಪ್ಸ್ ಟು ಈಚ್ ಸ್ಟೂಡೆಂಟ್ಸ್ ಲರ್ನ್ ಅಟ್ ದೇರ್ ಓನ್ ಲೆವೆಲ್ ಅಂತಿದೆಯಲ್ಲ, ಇದು ಉತ್ತರ. ನೆಕ್ಸ್ಟ್ 20ನೇ ಕ್ವಶನ್ನು, ವಿಚ್ ಫೀಚರ್ಸ್ ಆಫ್ ಗೂಗಲ್ ಫಾರ್ಮ್ಸ್ ಮೇಕ್ ಇಟ್ ಸೂಟೇಬಲ್ ಫಾರ್ ಸರ್ವೆ. ಇದಕ್ಕೆ ಉತ್ತರ ಆಪ್ಷನ್ 2, ಸಪೋರ್ಟ್ ಫಾರ್ ಕ್ವಶನ್ಸ್ ಲೈಕ್ ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ಚೆಕ್ ಬಾಕ್ಸ್ ಅಂತ ಇದೆಯಲ್ಲ ಇದು. ನೆಕ್ಸ್ಟ್ 21ನೇ ಪ್ರಶ್ನೆ, ಆ್ಯಸ್ ಪರ್ ದ ಬಯೋಮೆಡಿಕಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ 2016 ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 3, ಪಂಚರ್ ಪ್ರೂಫ್ ಆ್ಯಂಡ್ ಲೀಕ್ ಪ್ರೂಫ್ ಅಂತ ಇದೆಯಲ್ಲ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 22, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಂತ ಇದೆ. ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1, ABC ಅಂತ ಇದೆಯಲ್ಲ ಅದು. ನೆಕ್ಸ್ಟ್ 23ನೇ ಪ್ರಶ್ನೆ, ಅಕಾರ್ಡಿಂಗ್ ಟು ದಿ ಯುನೈಟೆಡ್ ನೇಷನ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 2, ರೆಡ್ಯೂಸ್ಡ್ ಇನ್ಇಕ್ವಾಲಿಟೀಸ್. 24ನೇ ಪ್ರಶ್ನೆ ನೋಡೋಣ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ಅರ್ತ್ ಆರ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಆಪ್ಷನ್ 2, ಓನ್ಲಿ 3 ಆಫ್ ದೆಮ್ ಆರ್ ಕರೆಕ್ಟ್ ಅಂತ ಇದೆಯಲ್ಲ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 25, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಲೇಟೆಡ್ ಟು ದಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4, ಎ ಓನ್ಲಿ ಅಂತಿದೆಯಲ್ಲ ಅದು. ನೆಕ್ಸ್ಟ್ 26ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಫೀಚರ್ಸ್ ಆಫ್ ಬುದ್ಧಿಸ್ಟ್ ಎಜುಕೇಷನ್ಸ್ ಅಂತ ಇದೆಯಲ್ವಾ, ಇದಕ್ಕೆ ಉತ್ತರ ಆಪ್ಷನ್ 2, ಫಿಸಿಕಲ್ ಪನಿಷ್ಮೆಂಟ್ ಅಂತ ಇದೆಯಲ್ಲ ಇದು. ನೆಕ್ಸ್ಟ್ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ ಆಪ್ಷನ್ 4, 3, 1, 2, 4 ಅಂತ ಇದೆಯಲ್ಲ ಅದು 4ನೇ ಆಪ್ಷನ್. ನೆಕ್ಸ್ಟ್ 28ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಗವರ್ನಮೆಂಟ್ ಎಸ್ಟಾಬ್ಲಿಷ್ಡ್ ರಿಸರ್ಚ್ ಆರ್ಗನೈಸೇಷನ್ಸ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಮೊದಲನೇ ಆಪ್ಷನ್ 2, 3, 4, 1 ಅಂತ ಇದೆಯಲ್ಲ ಇದು. ನೆಕ್ಸ್ಟ್ ದ ಬೋರ್ಡ್ ವಿಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಅಸೆಸ್ಸಿಂಗ್ ದಿ ಅಕ್ರೆಡಿಟಿಂಗ್ ಟೆಕ್ನಿಕಲ್ ಪ್ರೋಗ್ರಾಮ್ಸ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಮೊದಲನೇದು AICTE. 30ನೇ ಪ್ರಶ್ನೆ, ದ ಕೀ ಆಸ್ಪೆಕ್ಟ್ಸ್ ಆಫ್ ವ್ಯಾಲ್ಯೂ ಎಜುಕೇಷನ್ಸ್ ಆರ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಆಪ್ಷನ್ 1 A, C ಆ್ಯಂಡ್ E ಅಂತ ಇದೆಯಲ್ಲ ಅದು. ನೆಕ್ಸ್ಟ್ 31ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ. ವಿಜುವಲ್ ಲರ್ನರ್ಸ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4, 2, 1, 4, 3 ಅಂತ ಇದೆಯಲ್ಲ ಇದು. ನೆಕ್ಸ್ಟ್ ಕ್ವಶನ್ ನಂಬರ್ 32, ಬೆನಿಫಿಟ್ಸ್ ಆಫ್ ಯೂಸಿಂಗ್ ಪ್ರಾಜೆಕ್ಟ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಆಪ್ಷನ್ 2, ಎನ್ಹಾನ್ಸ್ ಕ್ರಿಟಿಕಲ್ ಥಿಂಕಿಂಗ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅಂತ ಇದೆಯಲ್ಲ ಇದು. ಕ್ವಶನ್ ನಂಬರ್ 33, ಫ್ಲಿಪ್ಡ್ ಕ್ಲಾಸ್ ರೂಮ್ ಅಂತ ಇದೆಯಲ್ಲ, ಈ ಒಂದು ಕ್ವಶನ್ಗೆ ಉತ್ತರ ಆಪ್ಷನ್ ನಂಬರ್ 1. ನೆಕ್ಸ್ಟ್ ಕ್ವಶನ್ ನಂಬರ್ 34, ರೈಟ್ಲಿ ಸೀಕ್ವೆನ್ಸ್ ದಿ ಸ್ಟೆಪ್ಸ್ ಇನ್ವಾಲ್ವ್ಡ್ ಇನ್ ದಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟಿಂಗ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 2, 4, 2, 1, 3 ಅಂತಿದೆಯಲ್ಲ ಅದು. ಕ್ವಶನ್ ನಂಬರ್ 35, ಮತ್ತೆ ಮ್ಯಾಚ್ ದ ಫಾಲೋಯಿಂಗ್ ಇದೆಯಲ್ಲ, ಹ್ಯಾಂಗರ್, ಹ್ಯಾಪಿನೆಸ್, ಫಿಯರ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3, 2, 3, 4, 1 ಅಂತಿದೆಯಲ್ಲ ಅದು. ಕ್ವಶನ್ ನಂಬರ್ 36, ವಾಟ್ ಈಸ್ ದ ಕೀ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಪಾಸಿಟಿವಿಸ್ಟ್ ಅಪ್ರೋಚ್ ಅಂತ ಇದೆಯಲ್ವಾ, ಇದಕ್ಕೆ ಉತ್ತರ ಆಪ್ಷನ್ ನಂಬರ್ 3, ಬಿಲೀಫ್ ಇನ್ ದಿ ಎಕ್ಸಿಸ್ಟೆನ್ಸ್ ಅಂತ ಇದೆಯಲ್ಲ ಆ ಒಂದು ಉತ್ತರ. ನೆಕ್ಸ್ಟ್ ಕ್ವಶನ್ ನಂಬರ್ 37, ಮ್ಯಾಚ್ ದ ಫಾಲೋಯಿಂಗ್ ಇದೆ. ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಇದೆಯಲ್ವಾ, ಇದಕ್ಕೆ ಉತ್ತರ ಆಪ್ಷನ್ 3, 3, 4, 2, 1 ಅಂತ ಇದೆಯಲ್ಲ ಅದು. ಕ್ವಶನ್ ನಂಬರ್ 38, ವಿಚ್ ಆಫ್ ದ ಫಾಲೋಯಿಂಗ್ ರೆಪ್ರೆಸೆಂಟ್ ದಿ ರೈಟ್ ಸೀಕ್ವೆನ್ಸ್ ಆಫ್ ದ ಡ್ರಾಯಿಂಗ್ ದಿ ಸ್ಯಾಂಪಲ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಆಪ್ಷನ್ 1, ಅಬ್ಟೈನಿಂಗ್ ಆ್ಯನ್ ಅಡಿಕ್ವೇಟ್ ಸ್ಯಾಂಪಲ್. ನೆಕ್ಸ್ಟ್ ಕ್ವಶನ್ ನಂಬರ್ 39, ವಿಚ್ ಆಫ್ ದ ಫಾಲೋಯಿಂಗ್ ಫಾರ್ಮೆಟಿಂಗ್ ಸ್ಟೈಲ್ ಅಂತ ಇದೆಯಲ್ವಾ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3, ಅಮೇರಿಕನ್ ಸೈಕಾಲಜಿಕಲ್ ಅಸೋಸಿಯೇಷನ್ ಅಂತ ಇದೆಯಲ್ಲ ಇದು. ಕ್ವಶನ್ ನಂಬರ್ 40,
ವಿಚ್ ಟೈಪ್ ಆಫ್ ರಿಸರ್ಚ್ ಮೆಥಡ್ ಅಂತ ಇದೆಯಲ್ವ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 1 ಇಂಟರ್ವ್ಯೂ ಮೆಥಡ್. ನೆಕ್ಸ್ಟ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ಕ್ವೆಶನ್ ನಂಬರ್ 41ಗೆ ಹೌ ಡು ಬುಕ್ಸ್ ಹೆಲ್ಪ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಬೇಸ್ಡ್ ಆನ್ ಅರ್ಲಿಯರ್ ಬುಕ್ಸ್ ಅಂತ ಇದೆಯಲ್ಲ ಅದು. ನೆಕ್ಸ್ಟು ಕ್ವೆಶನ್ ನಂಬರ್ 42 ವಾಟ್ ಡಸ್ ದ ಐ ಕ್ವಾಲಿಟಿ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 2 ಇಟ್ ಹ್ಯಾಸ್ ಪ್ರೋಗ್ರೆಸಿವ್ ಸಿವಿಲೈಸೇಷನ್ ಅಂತ ಇದೆಯಲ್ಲ ಇದು. ನೆಕ್ಸ್ಟು ಕ್ವೆಶನ್ ನಂಬರ್ 43 ವೈ ಆರ್ ಬುಕ್ಸ್ ಅಕಾರ್ಡಿಂಗ್ ಟು ದಿ ಪ್ಯಾಸೇಜ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1. ನೆಕ್ಸ್ಟ್ ಕ್ವೆಶನ್ ನಂಬರ್ 44 ವಿಚ್ ಆಫ್ ದ ಫಾಲೋಯಿಂಗ್ ಹ್ಯಾಸ್ ಬಿನ್ ಡಿಸ್ಕ್ರೈಬ್ಡ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಎ ಪ್ಯಾಷನ್ ಫಾರ್ ಬುಕ್ಸ್. ನೆಕ್ಸ್ಟ್ ಕ್ವೆಶನ್ ನಂಬರ್ 45 ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಆಥರ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಕ್ವೆಶನ್ ನಂಬರ್ 4 ಓನ್ಲಿ ಸಿ ಅಂತ ಇದೆಯಲ್ಲ ಅದು. ನೆಕ್ಸ್ಟ್ ಕ್ವೆಶನ್ ನಂಬರ್ 46 ವಿಚ್ ಆಫ್ ದ ಫಾಲೋಯಿಂಗ್ ಟರ್ಮ್ಸ್ ಡಿಸ್ಕ್ರೈಬ್ಸ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 4 ಡ್ಯಾಡಿಕ್. ಕ್ವೆಶನ್ ನಂಬರ್ 47 ವಿಚ್ ಆಫ್ ದ ಫಾಲೋಯಿಂಗ್ ಆರ್ ಕಾಮನ್ ಕ್ಲಾಸಿಫಿಕೇಷನ್ ಆಫ್ ಕಮ್ಯುನಿಕೇಷನ್ಸ್ ಅಂತ ಇದೆಯಲ್ಲ, ಇದಕ್ಕೆ ಉತ್ತರ ಆಪ್ಷನ್ 3 ಸಿ ಡಿ ಆ್ಯಂಡ್ ಇ ಓನ್ಲಿ ಅಂತಿದೆಯಲ್ಲ ಅದು. ನೆಕ್ಸ್ಟ್ ಕ್ವೆಶನ್ ನಂಬರ್ 48 ವಿಚ್ ಆಫ್ ದ ಫಾಲೋಯಿಂಗ್ ಬಿಲಾಂಗ್ ಟು ಫೀಲ್ಡ್ ಆಫ್ ಪ್ರಾಕ್ಸಿಮಿಕ್ಸ್ ಇನ್ ದಿ ಕಮ್ಯುನಿಕೇಷನ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 3 ಸಿ ಡಿ ಆ್ಯಂಡ್ ಇ ಓನ್ಲಿ ಅಂತಿದೆಯಲ್ಲ ಅದು. 49th ಕ್ವೆಶನ್ ವಾಟ್ ಆರ್ ದ ರಿಲೆವೆಂಟ್ ಸ್ಟ್ರಾಟಜೀಸ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 1 ಎ ಬಿ ಆ್ಯಂಡ್ ಸಿ ಓನ್ಲಿ. ಲಾಸ್ಟ್ ಕ್ವೆಶನ್ ಮತ್ತು ಮ್ಯಾಚ್ ದ ಫಾಲೋಯಿಂಗ್ ಇದೆಯಾ, ನಾನ್ ಲಿಸನರ್ ಮಾರ್ಜಿನಲ್ ಲಿಸನರ್ ಅಂತ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರ ಆಪ್ಷನ್ 2 4 1 3 ಅಂತಿದೆಯಲ್ಲ ಇದು. ಧನ್ಯವಾದಗಳು ಸ್ನೇಹಿತರೆ.